यस्य प्रचंड तपसः श्रुतिगीतवृत्तः तुष्टो हरिः किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिरान्मुदमातनोतु। ನಿನ್ನೆ ವೈಶ್ವಾನರ ವಿದ್ಯೆ ಮುಗಿದಿದೆ ಅಂದ್ರೆ ಭೋಜನ ಪ್ರಕರಣ. ಅದರಲ್ಲಿ ಒಂದು ವಿಷಯ ನೋಡಬೇಕಾಗಿತ್ತು. ಎರಡನೇ ಆಹುತಿ ತಗೊಳ್ಳುವಾಗ ಅಪಾನಾಯ ಸ್ವಾಹ ಅಂತ ಎರಡನೇ ಆಹುತಿ ತಗೊಳ್ಳುವಾಗ ಪಶ್ಚಿಮ ದ್ವಾರಪಾಲಕ ಅಗ್ನಿ ತೃಪ್ತನಾಗ್ತಾನೆ. ಅಪಾನವಾಯು ಅಭಿಮಾನಿ ಅಗ್ನಿ, ಆಮೇಲೆ ಪ್ರಸಿದ್ಧ ಅಗ್ನಿ ಅಭಿಮಾನಿ ಅಗ್ನಿ, ಆಮೇಲೆ ಮೂರಾಯ್ತು. ದ್ವಾರಪಾಲಕ ಅಗ್ನಿ, ಅಪಾನ ವಾಯುಗೆ ಅಭಿಮಾನಿಯಾದ ಅಗ್ನಿ, ಆಮೇಲೆ ಪ್ರಸಿದ್ಧ ಅಭಿಮಾನಿ ಅಗ್ನಿ. ಹೀಗೆ ತ್ರಿರೂಪ ಅಗ್ನಿ ತೃಪ್ತಿ ಆದ್ಮೇಲೆ ಲಕ್ಷ್ಮಿ ಅಭಿಮನ್ಯಮಾನ ಧರ ತೃಪ್ಯತಿ ಅಂತ ಒಂದು ಬಂದಿದೆ. ಇದು ಮೂಲ ಗ್ರಂಥ ಉಪನಿಷತ್ನಲ್ಲಿ ಕಾಣಿಸೋದಿಲ್ಲ, ಅದು ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಅದೊಂದು ಎಕ್ಸ್ಟ್ರಾ, ಅದು ಬೇರೆ ಇಲ್ಲೂ ಇಲ್ಲ ಆ ಥರ, ಇಲ್ಲಿ ಮಾತ್ರ ಬಂದಿದೆ. ಇವತ್ತು ವಿಶ್ವೋಪಾಸನೆ, ಪಾಪಾಲೇಪ ಪ್ರಕರಣ ಅಂತ ಇದಕ್ಕೆ ಹೆಸರು. ಆದರೆ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಇದರಲ್ಲಿ ಹೇಳಿದ್ದಾರೆ. ವೈಶ್ವಾನರ ಬೇರೆ, ವಿಶ್ವ ಬೇರೆ. ವೈಶ್ವಾನರ ಉದರ ಮಧ್ಯದಲ್ಲಿರುವವನು, ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿರ್ತಾನೆ, ಅವನ ಉಪಾಸನೆಯನ್ನು ಹೇಳಿದ್ದಾರೆ. ಅಸ್ಯ ಉಪಾಸನಸ್ಯ, ಈ ವಿಶ್ವನಾಮಕ ಪರಮಾತ್ಮನ ಉಪಾಸನೆಗೆ ಸರ್ವಪಾಪ ಅಲೇಪ, ಯಾವ ಪಾಪ ಲೇಪನೂ ಆಗೋದಿಲ್ಲ, ಅದು ಫಲ. ಆದ್ರಿಂದ ಪಾಪಾಲೇಪ ಪ್ರಕರಣ ಅಂತ ಕರೆದಿದ್ದಾರೆ. ಸರ್ವಮಂಗಲ ಪ್ರಾಪ್ತಿ, ಎಲ್ಲ ವಿಧವಾದ ಮಂಗಳ ಪ್ರಾಪ್ತಿ ಆಗ್ತಿದೆ. ಇಹ ಮುತ್ರ ಚ ಸ್ತ್ರೀಭೋಗ ಬಹುಸ್ತ್ರೀಭೋಗ ಬಹುಸೇವಕ ಸಂಪತ್ತಿಶ್ಚ ಫಲಂ. ಇಹಲೋಕ ಪರಲೋಕದಲ್ಲಿ ಸ್ತ್ರೀ ಸಂಪತ್ತು, ಆಮೇಲೆ ಭೃತ್ಯ ಸಂಪತ್ತು, ಸೇವಕರು ಎಲ್ಲ ದೊರೀತಾರೆ. ಹೀಗೆ ಪಾಪಾಲೇಪ, ಸರ್ವಮಂಗಳ, ಸ್ತ್ರೀ ಭೃತ್ಯಾದಿಗಳ ಪರಿವಾರ ಸಂಪತ್ತು ದೊರೀತದೆ ಅನ್ನೋದು ಫಲ. ತಥಾಹಿ ಜೀವಾನಾಂ ಜಾಗೃತ್ ಕಾಲೇ ಸರ್ವವ್ಯಾಪಾರಾನ್ ಕಾರಯಿತು ದಕ್ಷಿಣ ಚಕ್ಷುಷಿ ವಿಶ್ವೋ ವರ್ತತೆ. ಪ್ರತಿಯೊಬ್ಬ ಜೀವನ ಜಾಗೃತ್ ಕಾಲದಲ್ಲಿ, ಎಚ್ಚರಿಕೆ ಇರೋ ಸಮಯದಲ್ಲಿ, ಎಚ್ಚರಾವಸ್ಥೆಯಲ್ಲಿ ಎಲ್ಲ ವ್ಯಾಪಾರಗಳು ಅಂದರೆ ಸಕಲ ಕಾರ್ಯಗಳನ್ನು ಮಾಡಿಸಲಿಕ್ಕೆ ಬಲಗಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾನೆ. ಅದೇ ವಿಶ್ವನಾಮಕ ಪರಮಾತ್ಮನೇ ಸಯೇವಚ ರೂಪಾಂತರೇಣ ವಾಮಚಕ್ಷುಷ್ಯಪಿ ವರ್ತತೆ, ಇನ್ನೊಂದು ರೂಪ ಧರಿಸಿ ಎಡಗಣ್ಣಿನಲ್ಲಿಯೂ ಇರ್ತಾನೆ. ಅವನನ್ನು ಹೇಗೆ ಉಪಾಸನೆ ಮಾಡಬೇಕು? ಸಖೀದೃಶ, ಎಂಥವನವನು? ಕಂ ಪಿಬನ್ ನಾಲ ಸಂಬಂಧಿ ನಲಿನಾಯತ ನೇತ್ರ. ಕಂ ಅಂದ್ರೆ ನೀರನ್ನ, ಪಿಬತ್ ಹೀರ್ತಕ್ಕಂತಹ, ಸರೋವರದಲ್ಲೇ ಇರುವ ನಾಳದ ಸಂಬಂಧಿಯಾದ ನಲಿನ ಕಮಲದಂತೆ ವಿಶಾಲವಾದ ಕಣ್ಣುಳ್ಳವನು. ಬಾಟಿದ ಕಣ್ಣಲ್ಲ, ನೀರು ಹೀರ್ತಕ್ಕಂಥ ನಾಳದಲ್ಲಿರುವ, ನಾಳದ ತುದಿಯಲ್ಲಿರುವ ಕಣ್ಣು, ಇದನ್ನು ಕಮಲ, ಅರಳಿ ವಿಶಾಲವಾಗಿರ್ತದೆ, ಅಂಥ ಕಣ್ಣುಳ್ಳವನು. ಸಮತ್ವಾತ್ ಸರ್ವೇಷಾಂ ಸಮತ್ವಾತ್ ಸಾಮನಾಮ, ಎಲ್ಲರಿಗೂ ಸಮವರ್ತಿಯಾಗಿರೋದ್ರಿಂದ, ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡೋದ್ರಿಂದ ಸಾಮನಾಮಕನಾಗಿದ್ದಾನೆ. ಜ್ಞಾನ ರೂಪತ್ವಾತ್ ರಿಂಗ್ನಾಮ, ಜ್ಞಾನ ಸ್ವರೂಪಿಯಾದ್ರಿಂದ ಋಕ್ ಅಂತ ಹೆಸರು. ಯಾಜ್ಯ ಸ್ವರೂಪತ್ವಾತ್, ಎಲ್ಲರಿಂದಲೂ ಯಾಜ್ಯ ಅಂದ್ರೆ ಪೂಜ್ಯ, ಆದ್ರಿಂದ ಯಜುರ್ನಾಮ, ಯಜು ಅಂತ ಹೆಸರು. ಸರ್ವೇಷಾಂ ಉತ್ಥಾಪಕತ್ವಾತ್ ಉಕ್ತನಾಮ, ಎಲ್ಲರಿಗೂ ಕೂಡ ಉತ್ಥಾಪಕನಾಗಿದ್ದಾನೆ ಅಂದ್ರೆ ಎಬ್ಬಿಸುವವನು, ಚಟುವಟಿಕೆ ಕೊಡುವವನು, ಅದರಿಂದ ಉಕ್ತ ಅಂತ ಹೆಸರು ಅವನಿಗೆ.
ಅವನಿಲ್ದಿದ್ರೆ ಎಲ್ಲರೂ ಮಲಗು ಹಾಗೆ ಹೇಳಲಿಕ್ಕೆ ಆಗುದು. ಸಮಸ್ತ ಪಾಪೋಜ್ಜಿತತ್ವಾತ್ ಉನ್ನಾಮ, ಸಮಸ್ತ ಪಾಪದಿಂದ ಉಜ್ಜಿತನಾದ್ರಿಂದ ಉತ್ ಅಂತ ಹೆಸರು. ಉಜ್ಜಿತ ಅಂದ್ರೆ ರಹಿತ, ಯಾವ ಪಾಪನೂ ಅವನಲ್ಲಿಲ್ಲ, ಆದ್ರಿಂದ ಉತನಾಮ. ದೀಪ್ತತ್ವಾತ್ ಸದಾ ಪ್ರಕಾಶಮಾನನಾದ್ರಿಂದ ಇಂಧನ ನಾಮ, ಇಂಧನ ಅಂತ ಹೆಸರು. ಇಧಿ ದೀಪ್ತವು ಅಂತ ಧಾತು. ಇಂಧನ ಅಂದ್ರೆ ಬೆಳಕು ಕೊಡೋದು, ಪ್ರಕಾಶಮಾನ. ಪಾರೋಕ್ಷೇಣ ಇಂದ್ರ ಇತ್ಯಾಹೂತಃ, ಪರೋಕ್ಷವಾಗಿ ಇಂದ್ರ ಅಂತ ಕರೆಯಲ್ಪಟ್ಟವನು. ಇಂದ್ರಾಯ ಸ್ವಾಹ ಅಂತೆಲ್ಲ ಅಂತೀವಿ, ಆದ್ರೆ ಅದು ಪರಮಾತ್ಮನಿಗೆ ಸೇರಿದ ಶಬ್ದ. ಸಂಯಂತಿ ವಾಮಾನಿ ಭದ್ರಾಣಿ ಅಶ್ಯ ಇತಿ ಸಂಯದ್ವಾಮ ನಾಮ. ಸಂಯದ್ವಾಮ ಅಂತ ಹೆಸರು. ಯಾಕೆಂದ್ರೆ ವಾಮ ಅಂದ್ರೆ ಭದ್ರ, ಎಲ್ಲ ಮಂಗಳಗಳು ಕೂಡ ಅವನ ಕಡೆ ಇದ್ದಾರೆ. ಮಂಗಳಾನಾಂಚ ಮಂಗಳಂ. ಆದ್ದರಿಂದ ವಾಮ ಅಂದ್ರೆ ಭದ್ರ, ಮಂಗಳ, ನಿಶ್ರೇಯಸ್, ಭದ್ರ ಶ್ರೇಯಸ್ಸು. ಆ ಎಲ್ಲ ಭದ್ರಗಳನ್ನ, ಮಂಗಳಗಳನ್ನ ನಿಯಂತ್ರಣ ಮಾಡುವವನು, ಅವನ ಕಡೆನೆ ಸಾಕ್ತಾರೆ. ಅವನನ್ನ ಅನುಸರಿಸಿದವರಿಗೆ ಮಂಗಳ. ಆದ್ರಿಂದ ಸಂಯದ್ವಾಮ ಅಂತ ಹೆಸರು. ವಾಣಿ ಪ್ರಾಣಾಭ್ಯಾಂ ಸರ್ವದಾ ಸರ್ವವೇದೈ ಸ್ತೂಯಮಾನಃ. ವಾಣಿ ಪ್ರಾಣರಿಂದ ಸದಾ ಯಾವಾಗಲೂ ಸರ್ವ ವೇದಗಳಿಂದ ಸ್ತೋತ್ರ ಮಾಡಿಸಿಕೊಳ್ತಕ್ಕವನು. ವಿಶೇಷೇಣ ರಾಜನಾಥ್ ವಿರಾಣ್ಣಾಮಕಃ, ಬ್ರಹ್ಮಾದಿಗಳಿಗಿಂತ ವಿಶೇಷವಾಗಿ ಶೋಭಿಸೋದರಿಂದ ವಿರಾಟ್. ರಮಾರೂಪಾಭ್ಯಾಂ ಸಹಿತ, ಎರಡೂ ಕಣ್ಣಿನಲ್ಲಿ ರಮಾರೂಪಗಳಿಂದ ಕೂಡಿದವನಾಗಿದ್ದಾನೆ. ಈ ಕಡೆ ಒಂದು ರಮಾರೂಪ, ಆ ಕಡೆ ಒಂದು ರಮಾರೂಪ. ದಿವ್ಯ ದೃಷ್ಟಿ ಗೋಚರ, ದಿವ್ಯ ದೃಷ್ಟಿಗೆ ಮಾತ್ರ ಗೋಚರ. ಸುಖಾನುಭವ ಕರ್ತೃತ್ವಾದ ಆತ್ಮನಾಮ, ಸುಖಾನುಭವ ಪಡಿತಾ ಇರ್ತಾನೆ ಯಾವಾಗಲೂ, ದುಃಖ ಇಲ್ಲ, ಆದ್ರಿಂದ ಆತ್ಮ ಅಂತ ಹೆಸರು. ಆತ್ಮ ಅಂದ್ರೆ ಆದದಾತಿ, ಸುಖಂ ಆದದಾತಿ. ಸುಖಂ ಅತ್ತಿ ಇತಿ ಆತ್ಮ, ಸುಖವನ್ನ ಸದಾ ಅನುಭವಿಸ್ತಾನೆ. ಮೃತ್ಯುವರ್ಜಿತತ್ವಾತ್ ಅಮೃತಃ, ಮೃತ್ಯುರಹಿತನಾದ್ರಿಂದ ಅಮೃತ ನಾಮಕ. ಭಯರಹಿತತ್ವಾತ್ ಅಭಯ, ಭಯ ಇಲ್ಲಾದ್ರಿಂದ ಅಭಯ ನಾಮಕ. ಗುಣಪೂರ್ಣನಾದ್ರಿಂದ ಬ್ರಹ್ಮ, ಗುಣಪೂರ್ಣತ್ವಾತ್ ಬ್ರಹ್ಮ. ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್ ಪುರುಷಃ, ಯಾವ ಅಡೆತಡೆಗಳಿಲ್ಲದೆ ಷಡ್ಗುಣ ಸಂಪನ್ನನಾದ್ದರಿಂದ ಪುರುಷ. ಪುರು ಅಂದ್ರೆ ಪೂರ್ಣವಾದ, ಅಡೆತಡೆಗಳಿಲ್ಲದ. ಅಂದ್ರೆ ಷಡ್ಗುಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಅಂತ. ಐಶ್ವರ್ಯ, ಯಶಸ್ಸು, ಶ್ರೀಕಾಂತಿ, ಕೀರ್ತಿ, ಜ್ಞಾನ, ವಿಜ್ಞಾನ ಇವೆಲ್ಲ. ಶಂಖ ಚಕ್ರ ಗದಾ ಪದ್ಮ ಸಮೇತ, ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮಗಳಿಂದ ಕೂಡಿದವನು. ಶಬಲವರ್ಣ, ಮೇಘವರ್ಣ ಅಂತ ಅರ್ಥ. ಸಮಸ್ತ ವಸ್ತುಭಿ ಅಸಂಗತಃ, ಯಾವ ವಸ್ತುಗಳ ಲೇಪ ಇಲ್ದವನು, ಅಸಂಗನಾಗಿದ್ದಾನೆ. ಅಸಂಗ ಭಗವತ್ ಸ್ಥಾನತ್ವಾದೇವ ಇದಂ ಚಕ್ಷು ಸರ್ವೈಃ ಉದಕಾದಿಭಿಃ ಅಸಂಗತಂ ಭವತಿ ಇತಿ. ಅವನ ಅಸಂಗನಾದ ಪರಮಾತ್ಮ ಕಣ್ಣಲ್ಲಿರೋದ್ರಿಂದಲೇನೆ ಅವನ ಸ್ಥಾನ ಕಣ್ಣು. ಆದ್ರಿಂದ ಕಣ್ಣಿಗೆ ನೀರು, ತುಪ್ಪ, ಎಣ್ಣೆ ಏನು ಹಾಕಿದ್ರು ಕೂಡ ಅಲ್ಲಿ ಅಂಟೋದಿಲ್ಲ, ಜಾರ್ತದೆ, ಸೈಡಿಗೆ ಬಂದ್ಬಿಡ್ತದೆ. ಬೇರೆ ಕಡೆ ಅಂಟಿದಂತೆ ಅಂಟೋದಿಲ್ಲ. ಇಷ್ಟು ಎರಡೂ ಕಣ್ಣಿನಲ್ಲಿರುವ ಭಗವಂತನ ಸಾಧಾರಣ ಉಪಾಸನೆ. ತದೇತತ್ ಸರ್ವಂ ಉಭಯ ರೂಪ ಸಾಧಾರಣಂ, ಎರಡೂ ರೂಪಕ್ಕೆ ಸಮಾನವಾದ ಉಪಾಸನೆ. ಇನ್ನು ಎಡಗಣ್ಣಿನಲ್ಲಿ ವಿಶೇಷವಾಗಿ ತತ್ರ ವಾಮಾಕ್ಷಿಸ್ಥಸ್ಯ ಭಗವತಃ, ಎಡಗಣ್ಣಿನಲ್ಲಿರುವ ಪರಮಾತ್ಮನಿಗೆ, ವಾಮ ಗೋಲಕದಲ್ಲಿರುವ ಪರಮಾತ್ಮನಿಗೆ, ವಾಮಚಕ್ಷುಸ್ಸಿನಲ್ಲಿರುವ ಪರಮಾತ್ಮನಿಗೆ ವಾಮನಿ ಅಂತ ಹೆಸರು. ವಾಮನಿ ಯಾಕೆಂದ್ರೆ ಇಲ್ಲಿ ವಾಮ ಅಂದ್ರೆ ಸೌಂದರ್ಯ,
ಸೌಂದರ್ಯ ಪ್ರಧಾನರಾದ ಸ್ತ್ರೀಯರನ್ನ ಇಟ್ಕೊಳ್ಬೇಕು. ವಾಮ ಸೌಂದರ್ಯಂ ತತ್ಪ್ರಧಾನತ್ವಾತ್ ವಾಮಾನಿ ಸ್ತ್ರೀ ಕದಂಬಾನಿ, ಸ್ತ್ರೀ ಸಮೂಹ ಅವರು ಸೌಂದರ್ಯ ಪ್ರಧಾನರು. ಅವರನ್ನ ನಯತಿ ಪ್ರೇರಯತಿ, ಹೀಗೆ ಸ್ತ್ರೀಯರನ್ನ ಪ್ರೇರಣೆ ಮಾಡುವ ರೂಪ ಎಡಗಡೆ ಕಣ್ಣಲ್ಲಿರ್ತಕ್ಕಂಥ ರೂಪ. ಅದರಿಂದ ವಾಮನಿ, ವಾಮ ಅಂದ್ರೆ ಸೌಂದರ್ಯ ಪ್ರಧಾನಕರಾದ ಸ್ತ್ರೀ ಸಮೂಹವನ್ನ ನಯತಿ ಪ್ರೇರಿಸ್ತಾನೆ. ಅದರಿಂದ ಪ್ರೇರಯತಿ ಇತಿ ವಾಮನಿ ನಾಮ. ವಾಮನಿ ಇತಿ ನಾಮ, ನಾಮ ದೀರ್ಘಲ್ಲ, ಇತಿ ನಾಮ. ದಕ್ಷಿಣಾಕ್ಷಿಸ್ಥಸ್ಯತು, ಬಲಗಣ್ಣಲ್ಲಿರುವ ಪರಮಾತ್ಮನಿಗೆ ಭಾಮನಿ ಅಂತ ಹೆಸರು. ಯಾಕೆಂದ್ರೆ ಭಾಮ ಓಜಃ, ಭಾಮ ಅಂದ್ರೆ ಓಜಸ್ಸು, ಪರಾಕ್ರಮ, ಅದು ಪ್ರಧಾನವಾಗಿರೋದ್ರಿಂದ ಪುರುಷರಿಗೆಲ್ಲ ಭಾಮ ಅಂತ ಹೆಸರು. ಸ್ತ್ರೀ ಸಮೂಹಕ್ಕೆ ವಾಮ ಅಂತ ಹೆಸರು, ಪುರುಷ ಸಮೂಹಕ್ಕೆ ಭಾಮ ಅಂತ ಹೆಸರು. ಪುರುಷರಲ್ಲಿ ಸೌಂದರ್ಯ ಪ್ರಧಾನ ಅಲ್ಲ, ಅವರ ಪರಾಕ್ರಮ. ಶತ್ರುಗಳು ಬಂದಾಗ ಅವರು ಇವರನ್ನು ಆಕ್ರಮಣ ಮಾಡಿರಬಾರ್ದು, ಆ ರೀತಿಯಾದ ಒಂದು ವರ್ಚಸ್ಸು. ಆದ್ದರಿಂದ ಪುರುಷರಿಗೆ ಭಾಮ ಅಂತ ಹೆಸರು. ಅವರಿಗೆ ಪ್ರೇರಕ ಬಲಗಣ್ಣಿನಲ್ಲಿರೋ ಪರಮಾತ್ಮ. ಭಾಮಾನಿ ತಾನಿ ನಯತೀತಿ ಭಾಮನಿ ಇತಿ ನಾಮ. ಅದರಿಂದ ಅವನಿಗೆ ಭಾಮನಿ ಅಂತ ಹೆಸರು. ತಥಾ ಆ ಪರಮಾತ್ಮನಿಗೆ, ವಿಶ್ವನಾಮಕ ಪರಮಾತ್ಮನಿಗೆ ದ್ವೌಪಾದವು ಎರಡು ಕಾಲು, ಚತ್ವಾರೋ ಹಸ್ತಾಹ ನಾಲ್ಕು ಕೈ, ಒಂದು ಆನೆ ಸೊಂಡಿಲಿದ್ದ ಹಾಗೆ ಒಂದು ಶುಂಡಾದಂಡ, ಹೀಗೆ ಸಪ್ತಾಂಗ, ನಾಲ್ಕು ಕೈ, ಎರಡು ಪಾದ, ಒಂದು ಶುಂಡಾದಂಡ, ಸಪ್ತಾಂಗ. ಏಕೋನವಿಂಶತಿ ಮುಖವಾಂಶ, 19 ಮುಖ. ಮಧ್ಯದ್ದು ಗಜಮುಖಾಕಾರ, ಆ ಕಡೆ ಈ ಕಡೆ 9 ಮನುಷ್ಯರ ಮುಖ. ತತ್ರ ಮಧ್ಯಮಂ ಗಜಮುಖಾಕಾರಂ ಪಾರ್ಶ್ವಯೋಸ್ತು, ಆ ಗಜಮುಖದ ಎರಡು ಬದಿಯಲ್ಲಿ ನವನವ ಸಂಖ್ಯಾಕಾನಿ 9 ನರಮುಖಾಕಾರಾಣಿ, ಮನುಷ್ಯನ ಮುಖದ ಆಕಾರವುಳ್ಳಂಥ ಆಕಾರದ ಮುಖ. ಏವಂಭೂತ ಮಹಿಮೋಪೇತಃ ವಿಶ್ವ, ಹೀಗೆ 19 ಮುಖ 7 ಅಂಗದ ವಿಶ್ವನಾಮಕ ಪರಮಾತ್ಮ ಬರೇ ನಮ್ಮ ಕಣ್ಣಿನಲ್ಲಿದ್ದಾನೆ. ಚಕ್ಷುಷಿ ವಿದ್ಯಮಾನ ಸನ್, ಬಲಗಣ್ಣಿನಲ್ಲಿ ಎಡಗಣ್ಣಿನಲ್ಲಿ ಇದ್ದುಕೊಂಡು ವಾಮನಿ ಭಾಮನಿ ಅಂತ ಹೆಸರುಳ್ಳವನಾಗಿ ಜಾಗೃತ್ ಕಾಲದಲ್ಲಿ ಜೀವಾನ್ ಪ್ರವರ್ತಯತಿ ಇತಿ ಜ್ಞಾನಿನಃ, ಜೀವರಿಗೆ ಪ್ರೇರಕನಾಗಿದ್ದಾನೆ ಅಂತ ತಿಳ್ಕೊಂಡವನಿಗೆ ಶವದಾಹಾದಿಕೆ ಕರ್ಮಣಿ ಅಕೃತೇಪಿ, ಶವದಾಹಾದಿಗಳನ್ನ ಮಾಡ್ಲಿ ಬಿಡ್ಲಿ, ಅವರಿಗೆ ಮರಣೋತ್ತರ ಸಂಸ್ಕಾರ ನಡಿಲಿ ಬಿಡ್ಲಿ, ಅವರಿಗೆ ಮೋಕ್ಷ ಆಗ್ತದೆ. ಮುಕ್ತಿರ್ಭವತಿ ಇತಿ ಜ್ಞಾನ ಲಾಭ. ಇದು ವಿಶ್ವನಾಮಕ ಪರಮಾತ್ಮನ ಉಪಾಸನೆ. ಮುಂದಿನ ಪ್ರಕರಣ ಜೀವ ಪ್ರಯಾಣ ಮಾರ್ಗ. ಜೀವರ ದೇಹದಿಂದ ಜೀವರು ಪ್ರಯಾಣ ಮಾಡುವಾಗ ಯಾವ ಮಾರ್ಗದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ ಆ ಮಾರ್ಗದ ಚಿಂತನೆ ಮಾಡಬೇಕು. ಅಂತ್ಯಕಾಲದಲ್ಲಿ ಒಂದು ಮನೆಯಿಂದ ನಾವು ಹೊರಡುವಾಗ ಹೇಗೆ ಹೋಗೋದು, ಯಾವ ಊರ ಮೇಲೆ ಅಂತ ಒಂದ್ಸಲ ಮಾರ್ಗ ಚಿಂತನೆ ಮಾಡ್ತೀವಿ. ಹಾಗೆ ಜ್ಞಾನಿನಾಂ ಗತ್ಯನುಸ್ಮರಣೀಯ ಮಾರ್ಗೋ ನಿರ್ವಿಪ್ಯತೆ, ಜ್ಞಾನಿಗಳಿಗೆ ಗತಿ ಕಾಲದಲ್ಲಿ ದೇಹದಿಂದ ಹೊರಡುವ ಕಾಲದಲ್ಲಿ ಅನುಸ್ಮರಣೀಯ ಮಾರ್ಗ, ಸ್ಮರಣೆ ಮಾಡಲ್ಪಡಬೇಕಾದ ಮಾರ್ಗ, ಅದನ್ನು ತಿಳಿಸ್ತಾರೆ. ಆದೌ ಮೊದಲು ಶರೀರಾತ್ ಬ್ರಹ್ಮನಾಡ್ಯ ಉತ್ಕ್ರಾಂತಃ, ಶರೀರದಿಂದ ಬ್ರಹ್ಮನಾಡಿಯ ಮೂಲಕ ಉತ್ಕ್ರಮಣ ಅಂದ್ರೆ ತಲೆ ಬ್ರಹ್ಮರಂಧ್ರ ಒಡ್ಕೊಂಡು ಜೀವ ಮೇಲಕ್ಕೆ ಹೋಗ್ತಾನೆ, ಅಳ್ನೆತ್ತಿ ಒಡೆದು ಮೇಲಕ್ಕೆ ಹೋಗ್ತಾನೆ, ಅದಕ್ಕೆ ಉತ್ಕ್ರಮಣ ಅಂತ. ಇದು ದೇವತೆಗಳಿಗಿಲ್ಲ, ದೇವತೆಗಳಿಗೆ ಲಯ, ಮನುಷ್ಯರಿಗೆ ಉತ್ಕ್ರಾಂತನಾದವನು ಜೀವ ಅರ್ಚಿರ್ಲೋಕಕ್ಕೆ ಹೋಗ್ತಾನೆ. ಅರ್ಚಿ ಅಂತ ಒಬ್ಬ ದೇವತೆ, ಅವನ ಲೋಕಕ್ಕೆ ಅರ್ಚಿರ್ಲೋಕ ಅಂತ ಹೆಸರು. ಅರ್ಚಿರಾದಿ ಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ ಅಂತ ಭಾಷ್ಯದಲ್ಲಿ ಬರ್ತದೆ, ಅನುಭಾಷ್ಯದಲ್ಲಿ. ಏನದು ಅರ್ಚಿರ್ಲೋಕ ಅಂದ್ರೆ ಅದರಲ್ಲಿ ಇಬ್ಬರಿದ್ದಾರೆ. ಅರ್ಚಿ ಎನ್ನೋ ದೇವತೆ ಅಗ್ನಿ ಜ್ಯೋತಿ ಇತಿ ರೂಪದ್ವಯೇನ ತಿಷ್ಠತಿ. ಅರ್ಚಿರ್ಲೋಕೆ, ಅರ್ಚಿರ್ಲೋಕದಲ್ಲಿ ಅರ್ಚಿರ್ನಾಮ ಅಗ್ನಿ, ಅರ್ಚಿರ್ನಾಮ ಅರ್ಚಿ ಎನ್ನುವ ಒಬ್ಬ ದೇವತೆ, ಅಗ್ನಿದೇವರ ಮಗ.
ಅವನು ಅಗ್ನಿ ಜ್ಯೋತಿ ಅನ್ನೋ ಎರಡು ರೂಪದಿಂದ ಇರ್ತಾನೆ. ಅಲ್ಲಿ ಹೋಗ್ತಾರೆ. ಮೊದಲು ಅರ್ಚಿಲೋಕ, ಆಮೇಲೆ ಅಗ್ನಿಲೋಕ. ಇದು ಅಗ್ನಿಲೋಕ, ಜ್ಯೋತಿರ್ಲೋಕ ಎರಡಕ್ಕೆ ಸೇರಿಸಿ ಅರ್ಚಿ ಅಂತ ಹೆಸರು. ಅಗ್ನಿಲೋಕ ಜ್ಯೋತಿಲೋಕಕ್ಕೆ ಹೋದ ಮೇಲೆ ಏವಂ ಅರ್ಚಿರ್ಲೋಕಂ ಪ್ರಾಪ್ಯ, ಆಮೇಲೆ ಮುಂದೆ ತತಃ ಆತಿವಾಹಿಕ ನಾಮಕ ವಾಯುಪುತ್ರ ಲೋಕಂ ಗಚ್ಚತಿ. ಪ್ರಧಾನ ವಾಯುದೇವರ ಮಗ ಆತಿವಾಹಿಕ ಅಂತ ಒಬ್ಬ ವಾಯು, ಅವನ ಹೆಸರು ಆತಿವಾಹಿಕ. ಅವನ ಲೋಕಕ್ಕೆ ಹೋಗ್ತಾನೆ ಜೀವ. ತತಃ ಅನಂತರದಲ್ಲಿ ಅಹರಭಿಮಾನಿ ಲೋಕಂ, ಅಹಹ ಅಂತಂದ್ರೆ ಹಗಲು ಹೊತ್ತು, ಅದಕ್ಕೆ ಅಭಿಮಾನಿಯಾದ ದೇವತೆಯ ಲೋಕಕ್ಕೆ ಹೋಗ್ತಾನೆ. ತತಃ ಅನಂತರ ಶುಕ್ಲಪಕ್ಷಾಭಿಮಾನಿ ಲೋಕಂ, ಶುಕ್ಲಪಕ್ಷಕ್ಕೆ ಅಭಿಮಾನಿಯಾದ ದೇವತೆಯ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ಒಂದು ಬಿಟ್ಟು ಹೋಗಿದೆ, ಸೇರಿಸ್ಕೋಬೇಕು. ಶುಕ್ಲಪಕ್ಷಾಭಿಮಾನಿ ಲೋಕಂ ಆದ್ಮೇಲೆ ಉತ್ತರಾಯಣಾಭಿಮಾನಿ ಲೋಕಂ ಅಂತಿದೆ. ಅದಕ್ಕಿಂತ ಪೂರ್ವದಲ್ಲಿ ಮೊದಲೇನೆ ಪ್ರತ್ಯೇಕಂ ಷಣ್ಮಾಸಾಭಿಮಾನಿ ಲೋಕಂ ಅಂತ ಹಾಕೋಬೇಕು. ಶುಕ್ಲಪಕ್ಷಾಭಿಮಾನಿ ಲೋಕ ಆದ್ಮೇಲೆ ಪ್ರತ್ಯೇಕ ಒಂದೊಂದು ಮಾಸದ ಅಭಿಮಾನಿ ಲೋಕಕ್ಕೆ ಹೋಗ್ತಾನೆ. 6 ಮಾಸಗಳು ಮಾಸಾಭಿಮಾನಿ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ಉತ್ತರಾಯಣಾಭಿಮಾನಿ ಲೋಕಕ್ಕೆ ಹೋಗ್ತಾನೆ. ಆದ್ರಿಂದ ಈ ರೂಟ್ನಲ್ಲಿ ಒಂದು ಬಿಟ್ಟು ಹೋಗಿದೆ. ಶುಕ್ಲಪಕ್ಷಾಭಿಮಾನಿ ಲೋಕಂ ಆದ್ಮೇಲೆ ತತಃ ಪ್ರತ್ಯೇಕಂ ಷಣ್ಮಾಸಾಭಿಮಾನಿ ಲೋಕಂ, ಪ್ರತ್ಯೇಕ 6 ತಿಂಗಳ ಅಭಿಮಾನಿ ಲೋಕಗಳಿಗೆ ಹೋಗ್ತಾನೆ. 2 ಚೈತ್ರ ವೈಶಾಖ ಹಿಂಗೆ. ಆಮೇಲೆ ಉತ್ತರಾಯಣಾಭಿಮಾನಿ ಲೋಕ, ಆಮೇಲೆ ಸಂವತ್ಸರಾಭಿಮಾನಿ ಲೋಕಕ್ಕೆ ಹೋಗ್ತಾನೆ. ಆಮೇಲೆ ವಿದ್ಯುತ್ ಅಭಿಮಾನಿ ಲೋಕಂ, ಆಮೇಲೆ ತಟಿತ್, ವಿದ್ಯುತ್ ಅಂದ್ರೆ ತಟಿತ್ ವಿದ್ಯುತ್ ಲೋಕ. ಆಮೇಲೆ ವರ್ಣಲೋಕಕ್ಕೆ ಹೋಗ್ತಾನೆ, ತಥೋ ವರ್ಣಲೋಕಂ. ಆಮೇಲೆ ಪ್ರಜಾಪತಿ ಲೋಕಂ, ಪ್ರಜಾಪತಿ ಲೋಕಕ್ಕೆ. ತತಃ ಸೂರ್ಯಲೋಕಂ, ತತಃ ಸೋಮಲೋಕಂ. ಆಮೇಲೆ ಚಂದ್ರಲೋಕಕ್ಕೆ ಹೋಗ್ತಾನೆ. ಆಮೇಲೆ ವೈಶ್ವಾನರ ಲೋಕಕ್ಕೆ ಹೋಗಿ ಆಮೇಲೆ ತತಃ ಇಂದ್ರಲೋಕಂ, ತಥೋ ಧ್ರುವಲೋಕಂ ಅಂತ ಇದೆ. ಧ್ರುವಲೋಕ ಅಂದ್ರೆ ಅದು ವೈಶ್ವಾನರ ಲೋಕವೇ. ಬೇರೆ ಕಡೆಯೆಲ್ಲ ಪ್ರತ್ಯೇಕ ವೈಶ್ವಾನರ ಲೋಕ ಅಂತ ಇಲ್ಲ, ಇಲ್ಲಿ ಹಾಕಿದ್ದಾರೆ. ಸೋಮಲೋಕ ಆದ್ಮೇಲೆ ವೈಶ್ವಾನರ ಲೋಕ ಅಂದ್ರೆ ಧ್ರುವಲೋಕನೇ. ಅಲ್ಲೇ ವೈಶ್ವಾನರ ನಾಮಕ ಪರಮಾತ್ಮ ಇರ್ತಾನೆ, ಅವನ್ನ ಉಪಾಸನೆ ಮಾಡಿಕೊಂಡು ಧ್ರುವರಾಜರು ಇರ್ತಾರೆ. ಅದಕ್ಕೆ ಹೀಗಿಟ್ಕೋಬೇಕು, ವೈಶ್ವಾನರ ಲೋಕದಲ್ಲೇ 2, ಇಂದ್ರಲೋಕ ಧ್ರುವಲೋಕ ಅಂತ ಹಾಗೆ ಮಾಡ್ಕೋಬೇಕು. ಆಮೇಲೆ ಭಾರತೀ ಲೋಕ, ಭಾರತೀ ದೇವಿಯ ಲೋಕ. ಆಮೇಲೆ ವಾಯುಲೋಕ. ಆಮೇಲೆ ವಾಯುದೇವರು ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಇಷ್ಟು ಸ್ಥೂಲವಾಗಿ ಜೀವ ಪ್ರಯಾಣ ಮಾರ್ಗ. ಇದನ್ನೇ ಆಚಾರ್ಯರು ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತಿ ಉತ್ತಮ ನರೋಚ್ಯಾದ್ಯಾಹ ಅಂತ ಹೇಳಿದ್ದಾರೆ. ಇನ್ನು ಬ್ರಹ್ಮಯಜ್ಞ ಅಂತ ಒಂದು ಪ್ರಕರಣ. ಬ್ರಹ್ಮಯಜ್ಞ ಅಂತಂದ್ರೆ ಇದು ಲಯ ಚಿಂತನೆ ಅಷ್ಟೇ. ಪರಮಾತ್ಮನಲ್ಲಿ, ಪರಬ್ರಹ್ಮನಲ್ಲಿ ಹೇಗೆ ಲಯ ಆಗ್ತದೆ ದೇವತೆಗಳಿಗೆ ಅಂತ ಚಿಂತನೆ ಮಾಡೋದು. ಮರಣಕಾಲದಲ್ಲಿ ಇದನ್ನು ಮಾಡಬೇಕು. ವಾಗಾದಿ ದೇವಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯಂ ಚಿಂತಯೀತ. ಎಲ್ಲ ಯಾರೇ ಆಗ್ಲಿ, ಜೀವ ತನಗೆ ಮರಣ ಸಮೀಪಿಸಿದೆ ಅಂತಂದಾಗ ದೇವತೆಗಳ ಲಯವನ್ನು ಚಿಂತನೆ ಮಾಡಬೇಕು. ವಾಗಾದಿ ದೇವತೆಗಳ ಲಯ ಅದು ಹೇಗೆ? ಉತ್ಪತ್ತಿ ಕ್ರಮಕ್ಕೆ ವಿಪರೀತವಾಗಿ. ಮೊದಲು ಹುಟ್ಟಿದವರು ಮೊದಲು ಲಯ ಅಲ್ಲ, ಮೊದಲು ಹುಟ್ಟಿದವ್ರಿಗೆ ಕೊನೆಗೆ ಲಯ, ಕೊನೆಗೆ ಬಂದವರಿಗೆ ಮೊದಲು ಲಯ. ಆ ರೀತಿ ಚಿಂತನೆ ಮಾಡಬೇಕು. ಅದು ಹೇಗೆ ಹುಟ್ಟಿದ್ದಾರೆ ಅಂತ ಮೊದಲು ತೋರಿಸ್ತಾರೆ. ತಥಾಹಿ ಉತ್ಪತ್ತಿ. ಉತ್ಪತ್ತಿ ಕ್ರಮ ಏನು ಅಂತಂದ್ರೆ
ಯಾಕೆಂದ್ರೆ ಉತ್ಪತ್ತಿ ಕ್ರಮಕ್ಕಿಂತ ವಿಪರೀತ ಕ್ರಮದಲ್ಲಿ ಲಯ ಊಟ. ಉತ್ಪತ್ತಿ ಕ್ರಮ ಹೇಗೆ? ಆದೌ ಮೊದಲು ಸರ್ವಗತನಾದ ಪರಬ್ರಹ್ಮನ ದಶೆಯಿಂದ ಸರ್ವಗತಾತ ಪರಬ್ರಹ್ಮಣ ಎಲ್ಲ ಕಡೆ ವ್ಯಾಪ್ತನಾದ ಪರಬ್ರಹ್ಮನಿಂದ ಜೀವರ ಬಾಹ್ಯ ಹೃದಯದಲ್ಲಿರ್ತಕ್ಕಂಥ ಹರಿ ಹುಟ್ಟಿದ ಅಂದ್ರೆ ಪ್ರಾದುರ್ಭವಿಸಿದ. ಹಾಗಿಟ್ಕೋಬೇಕು. ಜೀವರೊಳಗೆ ಜೀವ ಪರಮಾತ್ಮ ಜನಿಸ್ತಾನೆ ಅಂತ ಉಂಟು. ಜೀವರೊಳಗಿದ್ದು ಜನಿಸುವ ತಾನು ಅಂದ್ರೆ ಬಾಹ್ಯ ಇದು ಸರ್ವಗತನಾದ ಪರಬ್ರಹ್ಮನೇ ಅವನಿಂದ ಇನ್ನೊಂದು ರೂಪ ಹುಟ್ಟುತ್ತದೆ, ಪ್ರಾದುರ್ಭಾವ ಆಗ್ತದೆ. ಅದು ಜೀವರ ಬಾಹ್ಯ ಹೃದಯದಲ್ಲಿರ್ತಕ್ಕಂಥ ರೂಪ. ಹೀಗೆ ಪರಬ್ರಹ್ಮನಿಗೆ 2 ಸಲ ಬ್ರಹ್ಮನಿಂದ ಪರಮಾತ್ಮ ಹುಟ್ಟಿದ. ಆ ಬಾಹ್ಯ ಹೃದಯದಲ್ಲಿರುವ ಪರಮಾತ್ಮನಿಂದ ತಸ್ಮಾತ್ ಮೂಲ ಪ್ರಾಣಸ್ಯ ಸಂಭವ, ಮೂಲ ಪ್ರಾಣದೇವರು ಹುಟ್ಟುತ್ತಾರೆ. ಆ ಮೂಲ ಪ್ರಾಣದೇವರಿಂದ ಮತ್ತೆ ಪಂಚಪ್ರಾಣರು ಹುಟ್ಟುತ್ತಾರೆ. ಆ ಪಂಚಪ್ರಾಣರಲ್ಲಿ ಕ್ರಮ ಹೇಗೆ ಅಂತಂದ್ರೆ ತತ್ರಾಪಿ ಪ್ರಾಣಾಪಾನವ್ಯಾನರಿಂದ ಸಮಾನ ಉದಾನಯೋಹೋ, ಸಮಾನ ಉದಾನರು. ವ್ಯಾನಾತ್ ಅಪಾನಸ್ಯ, ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ ಹಿಂಗೆ ಹುಟ್ಟುತ್ತಾರೆ. ಪ್ರಾಣಾಪಾನ ವ್ಯಾನರಿಂದ ಸಮಾನ ಉದಾನರು, ಆಮೇಲೆ ವ್ಯಾನನಿಂದ ಅಪಾನ, ಅಪಾನನಿಂದ ಪ್ರಾಣ. ಮೂಲ ಪ್ರಾಣ ಅಲ್ಲ ಇದು, ಇನ್ನೊಬ್ಬ ಪ್ರಾಣ. ಆ ಪ್ರಾಣನಿಂದ ರುದ್ರ, ರುದ್ರನಿಂದ ಉಮಾದೇವಿ. ಹಿಂಗೆ ಉತ್ಪತ್ತಿ ಕ್ರಮ. ವಾಗಾದಿ ದೇವತಾ ಅಂದ್ರೆ ವಾಗಭಿಮಾನಿ ಉಮಾ, ಅಲ್ಲಿ ತನಕ ಹೇಳಿದ್ರು. ಇದೇ ಉಮಾದಿಂದ ಲಯ ಚಿಂತನೆ ಮಾಡಬೇಕು, ಉಮಾದೇವಿಯಿಂದ. ಏವಂ ಕ್ರಮೇಣ ಉತ್ಪನ್ನಾನಾಂ ತದ್ವಿಪರೀತ ಕ್ರಮೇಣ ಲಯೋ ಧ್ಯೇಯ ಅಂದ್ರೆ ಮೊದಲು ಉಮಾದೇವಿಗೆ. ತಥಾ ಹಿ, ಅದು ಹೇಗೆ ಅಂದ್ರೆ ಉಮಾಯಾಹ ರುದ್ರೇ ಲಯ, ಉಮಾದೇವಿಗೆ ರುದ್ರನಲ್ಲಿ, ರುದ್ರನಿಗೆ ಪ್ರಾಣನಲ್ಲಿ, ಪಂಚಪ್ರಾಣರಲ್ಲಿ ಸೇರಿದ ಪ್ರಾಣ. ಆ ಪ್ರಾಣನಿಗೆ ಅಪಾನನಲ್ಲಿ, ಅಪಾನನಿಗೆ ವ್ಯಾನನಲ್ಲಿ, ಇನ್ನು ಮತ್ತು ಸಮಾನ ಉದಾನರಿಗೆ ಈ ಪ್ರಾಣಾಪಾನ ವ್ಯಾನರಲ್ಲಿ ಲಯ. ಈ ರೀತಿ ಪಂಚಪ್ರಾಣರು ಲಯ ಆದ್ಮೇಲೆ ಇವರೆಲ್ಲ ಸೇರಿಕೊಂಡು ಮೂಲ ಪ್ರಾಣನಲ್ಲಿ ಲಯ ಹೊಂತಾರೆ. ಆ ಮೂಲ ಪ್ರಾಣ ಬಾಹ್ಯ ಹೃದಯದಲ್ಲಿರೋ ಪರಮಾತ್ಮನಲ್ಲಿ, ಆ ಭಗವಂತ ವ್ಯಾಪ್ತನಾದ ಪರಮಾತ್ಮನಲ್ಲಿ, ಸರ್ವಗತೆ ಪರಬ್ರಹ್ಮಣಿ. ಹೀಗೆ ಲಯ ಚಿಂತನೆ ಮಾಡಬೇಕು. ಇದಕ್ಕೆ ಬ್ರಹ್ಮಯಜ್ಞ ಅಂತ ಹೆಸರು. ಇನ್ನು ಶುದ್ಧ ಯಜ್ಞ ಅಂತ ಒಂದಿದೆ. ಅಂದ್ರೆ ಏನೇನ್ ನಡೀತದೆ ಯಜ್ಞ ಅದರಲ್ಲೆಲ್ಲ ಚಿಂತನೆ ಮಾಡೋ ಕ್ರಮ. ಯಜ್ಞ ಅಂತಂದ್ರೇನೆ ವಾಯುದೇವರು ಮತ್ತು ವಾಯುದೇವರಲ್ಲಿರೋ ಪರಮಾತ್ಮನ ಹೆಸರು. ಅದು ಮೊದಲು ತಿಳ್ಕೋಬೇಕು. ಯಜ್ಞಕ್ಕೆ ಅಭಿಮಾನಿ ಆದ್ದರಿಂದ ಯಜ್ಞಾಭಿಮಾನಿತ್ವಾತ್, ಯಜ್ಞಾಭಿಮಾನಿ ಯಾರು? ವಾಯುದೇವರು. ಮತ್ತು ಇತಸ್ತತಃ ಸಂಚರನ್, ಎಲ್ಲಾ ಕಡೆ ಸಂಚಾರ ಮಾಡ್ತಾ ತನ್ನ ಸಂಬಂಧದಿಂದ ಎಲ್ಲವನ್ನು ಪವಿತ್ರಗೊಳಿಸೋದ್ರಿಂದ ಸರ್ವಂ ಪವಿತ್ರೀಕರೋತೀತಿ ಹೇತೋಃ ಚ ಅಸ್ಯ ಯಜ್ಞನಾಮ ವಾಯು. ಏನು? ಯಜ್ಞಕ್ಕೆ ಅಭಿಮಾನಿ ಆದ್ದರಿಂದ ವಾಯುದೇವರಿಗೆ ಯಜ್ಞ ಅಂತ ಹೆಸರು. ಮತ್ತೆ ಆ ಯಜ್ಞ ಅನ್ನೋದನ್ನ ಬಿಡಿಸ್ಬೇಕು. ಎನ್ ಜ್ಞ ಅಂತ ಬಿಡಿಸ್ಕೋಬೇಕು. ಎನ್ ಅಂತಂದ್ರೆ ಸಂಚಾರ ಮಾಡ್ತಕ್ಕವನು ಅಂತ ಅರ್ಥ. ಎನ್ ಅಂದ್ರೆ ಸಂಸ್ಕೃತ ಶಬ್ದ. ಎನ್ ಇಣಗತೋ ಧಾತು, ಎನ್ ಸಂಚಾರ ಮಾಡುವವನು. ಜ್ಞ ಅಂತಂದ್ರೆ ಪವಿತ್ರ ಮಾಡುವವನು ಅಂತ ಅರ್ಥ. ಎಲ್ಲ ಕಡೆ ಸಂಚಾರ ಮಾಡಿ ವಾಯುದೇವರು ಜಗತ್ತನ್ನ ಪವಿತ್ರಗೊಳಿಸ್ತಾ ಇರ್ತಾರೆ. ಗಾಳಿಯಿಂದ ಎಷ್ಟೋ ಶುದ್ಧಿ ಆಗ್ತದೆ, ವಾಯುನಾ ಶುದ್ಧಿ ಅಂತ. ಆದ್ರಿಂದಲೂ ಯಜ್ಞ ಅಂತ ವಾಯುದೇವರಿಗೆ ಹೆಸರು. ವಾಯುದೇವರಲ್ಲಿರೋ ಪರಮಾತ್ಮನಿಗೂ ಯಜ್ಞ ಅಂತಲೇ ಹೆಸರು. ಅಲ್ಲಿ ಯಜ್ಞಾಭಿಮಾನಿತ್ವಾತ್ ಇತಸ್ತತ ಸಂಚರನ್ ಸ್ವಸಂಬಂಧೇನ ಸರ್ವಂ ಪವಿತ್ರೀಕರೋತಿ ಇತಿ ಹೇತೋಶ್ಚ
ಯಜ್ಞನಾಮ ವಾಯು ತದ್ಗತೋ ಹರಿಶ್ಚ, ಅಷ್ಟು ಸಾಕು, ಅಷ್ಟೇ ಬೇಡ. ವಾಯುದೇವರು ಮತ್ತು ಹರಿಯು ಯಜ್ಞನಾಮಕರಾಗಿದ್ದಾರೆ, ಅಷ್ಟು ಸಾಕು. ಯಜ್ಞನಾಮ ವಾಯು ತದ್ಗತೋ ಹರಿಶ್ಚ, ಯಜ್ಞನಾಮ ಅಂತ ಅನ್ವಯ. ತಸ್ಯ ಯಜ್ಞಸ್ಯ, ಆ ಯಜ್ಞನಾಮಕರಾದ ವಾಯುದೇವರಿಗೆ 2 ಪಾದಗಳು. ಪ್ರತಿಯೊಬ್ಬರು ಯಜ್ಞ ಮಾಡುವವರು ಚಿಂತನೆ ಮಾಡ್ಬೇಕು, ಇದನ್ನ ತಿಳ್ಕೊಂಡಿರ್ಬೇಕು. ವಾಯುದೇವರಿಗೆ 2 ಪಾದ. ತತ್ರ ದಕ್ಷಿಣ ಪಾದ ಮನಸ್ಸಿ ವರ್ತತೆ, ದಕ್ಷಿಣ ಪಾದ ಮನಸ್ಸಿನಲ್ಲಿರ್ತದೆ. ವಾಮಃ ವಾಚಿ, ಎಡಗಡೆ ಪಾದ ವಾಕ್ನಲ್ಲಿರ್ತದೆ. ಯಾರ ಮನಸ್ಸು ಯಾರ ವಾಕ್ ಅದನ್ನು ಬಿಡಿಸ್ತಾರೆ ಮುಂದೆ. ಯಜ್ಞನಾಮಕರಾದ ವಾಯುದೇವರ ಬಲಗಾಲು ಎಡಗಾಲು ಎಲ್ಲಿರ್ತದೆ ಯಜ್ಞದಲ್ಲಿ ಅಂತಂದ್ರೆ, ಬ್ರಹ್ಮಾಖ್ಯ ಋತ್ವಿಕ್, ಅದು ವಾಚಿ ಗೀಟ್ ಹಾಕೊಂಡ್ಬಿಡ್ಬೇಕು. ತಸ್ಯ ಯಜ್ಞಸ್ಯ 2 ಪಾದವು. ತತ್ರ ದಕ್ಷಿಣ ಪಾದ ಮನಸ್ಸಿ ವರ್ತತೆ, ವಾಮಃ ವಾಚಿ, ಮುಗಿತು. ಬ್ರಹ್ಮಾಖ್ಯ ಋತ್ವಿಕ್, ಬ್ರಹ್ಮ ಅಂತ ಒಬ್ಬ ಋತ್ವಿಕ್ ಇರ್ತಾನೆ ಯಜ್ಞದಲ್ಲಿ. ಅವನ ಮನಸ್ಸಿನಲ್ಲಿ ದಕ್ಷಿಣ ಪಾದ ಇರ್ತದೆ ವಾಯುದೇವರು. ಯಜ್ಞ ಮಾಡುವಾಗ 4 ಜನ ಬೇಕು. ಬ್ರಹ್ಮ ಅಂತ ಒಬ್ಬನು ಆ ಪೂರ್ವಕ್ಕೆ ಕೂತ್ಕೊಂಡು ಯಜ್ಞ ಮಾಡುವಾಗ ಯಜಮಾನ ಆ ಕುಂಡದ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿ ಇಟ್ಟಿರ್ತಾನೆ. ಅದು ಬ್ರಹ್ಮಸ್ಥಾನ ಅಂತ, ಬ್ರಹ್ಮ ಅಂತ ಲೆಕ್ಕ. ಇಲ್ದಿದ್ರೆ ಮನುಷ್ಯರನ್ನ ಕೂಡಿಸ್ಬಹುದು, ಯಾರನ್ನಾದ್ರು ಮಂತ್ರ ಬಲ್ಲವ್ರನ್ನ. ಆ ಋತ್ವಿಕ್ ಅವನೊಬ್ಬ, ಬ್ರಹ್ಮ ಅಂತ ಹೆಸರಿನ ಋತ್ವಿಕ್. ಆ ಋತ್ವಿಜನ ಮನಸ್ಸಿನಲ್ಲಿ ದಕ್ಷಿಣ ಪಾದ ಇರ್ತದೆ. ಅಂದ್ರೆ ಆ ಬ್ರಹ್ಮ ಅನ್ನುವ ಋತ್ವಿಕ್ ಮೌನದಿಂದ ಮಂತ್ರ ಹೇಳಬೇಕು. ಮೌನದಿಂದ ಆ ವಾಯುದೇವರ ದಕ್ಷಿಣ ಪಾದವನ್ನ ಮನಸಾ ಪೂಜೆಯತಿ, ಮಾನಸಿಕವಾಗಿ ಪೂಜೆ ಮಾಡ್ತಾ ಇರ್ಬೇಕು. ಇನ್ನು ಹೋತ್ರ ಅಂತ ಇನ್ನೊಬ್ಬ ಇರ್ತಾನೆ, 4ರಲ್ಲಿ ಒಬ್ಬ ಬ್ರಹ್ಮ. ಅವನ ಕೆಲಸ ಇಷ್ಟೇ, ಯಜ್ಞಕುಂಡದ ದಕ್ಷಿಣ ಭಾಗದಲ್ಲಿ ಕೂತ್ಕೊಂಡು ಮನಸ್ಸಿನಿಂದ ವಾಯು ಅಂತರ್ಗತ ಪರಮಾತ್ಮನನ್ನ ಮೌನದಿಂದ ಪೂಜೆ ಮಾಡಬೇಕು, ಬಲಗಾಲನ್ನ. ಇನ್ನು ಹೋತ್ರ ಅಂದ್ರೆ ಆಹುತಿ ಕೊಡುವವನು. ಅಧ್ವರ್ಯು ವ್ಯವಸ್ಥಾಪಕ, ಅಧ್ವರಂ ಯುನಕ್ತೀತಿ ಅಧ್ವರ್ಯು. ಉದ್ಗಾತ ಅಂದ್ರೆ ಸಾಮಗಾನ ಮಾಡುವವನು. ಈ 3 ಮಂದಿ ಋತ್ವಿಜರಿನ್ನು. ಅವರು 3 ಮಂದಿ ಋಗ್ವೇದ ಯಜುರ್ವೇದ ಸಾಮವೇದಗಳಿಂದ, ಹೋತೃ ಅವನು ಋಗ್ವೇದ ಓದಿರ್ಬೇಕು, ಅಧ್ವರ್ಯು ಯಜುರ್ವೇದ ಓದಿರ್ಬೇಕು, ಉದ್ಗಾತರು ಸಾಮವೇದ ಓದಿರ್ಬೇಕು. 3 ವೇದಗಳಿಂದ ಇವರು ವಾಮಪಾದವನ್ನ ವಾಗ್ಭಿಹಿ ಪೂಜೆಯಂತಿ, ವಾಗೀಂದ್ರಿಯದಿಂದ ವೇದ ಮಂತ್ರಗಳಿಂದ ವಾಯುದೇವರ ಎಡಗಾಲನ್ನ ಪೂಜೆ ಮಾಡ್ತಾ ಇರ್ತಾರೆ. ಆದ್ರಿಂದಲೇ ಆ ಬ್ರಹ್ಮ ಅನ್ನೋ ಋತ್ವಿಕ್ ಮಾತಾಡಬಾರ್ದು. ಮಧ್ಯದಲ್ಲಿ ಮಾತಾಡಿದ್ರೆ ಅದು ದಕ್ಷಿಣ ಪಾದವನ್ನ ಇದು ಮಾಡಿದ ಹಾಗಾಗ್ತದೆ, ಬಿಟ್ಟ ಹಾಗಾಗ್ತದೆ. ಇವರು ಅಷ್ಟೇನೆ, ತಪ್ಪು ಹೇಳಬಾರ್ದು, ಎಡಗಾಲನ್ನ ಇದು ಮಾಡಿದ ಹಾಗಾಗ್ತದೆ. ಅದಕ್ಕೆ ಪ್ರಾಯಶ್ಚಿತ್ತಾಹುತಿಯನ್ನ ಬ್ರಹ್ಮ ಕೊಡ್ಬೇಕು ಆಮೇಲೆ ಅಂತ ಪದ್ಧತಿ. ಏವಂ ಜಾನನ್ ಪುರುಷಃ, ಹೀಗೆ ಯಜ್ಞದಲ್ಲಿ ಯಜ್ಞನಾಮಕ ವಾಯುದೇವರು ಇರ್ತಾರೆ. ಅವರಲ್ಲಿ ಪರಮಾತ್ಮ ಅಂತ ತಿಳ್ಕೊಂಡವನು ಸರ್ವದಾ ಪವಿತ್ರ ಏವ ಭವತಿ, ಆವಾಗಲೂ ಪವಿತ್ರವಾಗಿಯೇ ಇರ್ತಾನೆ. ಇನ್ನೊಂದು ಸ್ವರೂಪ ಯಜ್ಞ ಅಂತ ಒಂದಿದೆ. ಅಂದ್ರೆ ನಮ್ಮ ಸ್ವರೂಪವನ್ನೇ ಯಜ್ಞ ಅಂತ ಅನುಸಂಧಾನ ಮಾಡಿಕೊಳ್ಳೋದು. ಯಜ್ಞಕ್ಕೆ 5 ಬೇಕು. ಯಜಮಾನ ಇರಬೇಕು, ಯಜಮಾನನ ಹೆಂಡತಿ ಇರಬೇಕು, ಮಗ ಇರಬೇಕು, ದೇವವಿತ್ತ ದೈವಿ ಸಂಪತ್ತು, ಮನುಷ್ಯವಿತ್ತ ಮಾನುಷವಿತ್ತ ಮನುಷ್ಯ ಸಂಪತ್ತು ಅಂತ, ಹೀಗೆ 5 ಬೇಕು. ಅದರ ಅನುಸಂಧಾನ ಮಾಡಬೇಕು. ಯಜಮಾನ ಯಾರು? ಜೀವಸ್ಯ ಸ್ವರೂಪಭೂತಂ ಮನಃ ಯಜಮಾನಃ. ಜೀವನ ಸ್ವರೂಪ ಮನಸ್ಸು ಅಂತ ಒಂದಿರ್ತದೆ. ಅದೆಲ್ಲ ಷೋಡಶಿಯಲ್ಲಿ ಹೇಳಿದ್ದೀನಿ. ಸ್ವರೂಪ ಮನಸ್ಸು, ಭಾಷ್ಯ ಮನಸ್ಸು, ಸ್ವರೂಪೇಂದ್ರಿಯ, ಭಾಷ್ಯೇಂದ್ರಿಯ ಅಂತ ಇರ್ತದೆ. ಆ ಸ್ವರೂಪ ಮನಸ್ಸೇ ಯಜಮಾನ. ಅಂದ್ರೆ ಯಾಗ ಮಾಡುವವನು ಕರ್ತ, ಯಜ್ಞಕರ್ತ ಯಜಮಾನ. ಇನ್ನು ಆ ವಾಕ್, ಅವನ ವಾಗೇಂದ್ರಿಯ ಏನಿದೆ ಅದು ಹೆಂಡತಿ ಇದ್ದ ಹಾಗೆ, ವಾಕ್ ಭಾರ್ಯ. ಮಗನ ಸ್ಥಾನದಲ್ಲಿ ಯಾರು ಅಂದ್ರೆ ಬಲಂ ಪುತ್ರ.
ಬಲವೇ ಪುತ್ರ ಇದ್ದಾಗೆ. ದೇವವಿತ್ತ ಅಂದ್ರೆ ಕಿವಿ, ಶ್ರೋತ್ರೇಂದ್ರಿಯವೇ ದೇವವಿತ್ತ, ದೈವ ಸಂಪತ್ತದು. ಯಾಕೆ ಅಂದ್ರೆ ಶ್ರೋತ್ರೇಣ ಶ್ರುತ್ವೈವ ಹಿ, ಕಿವಿಯಿಂದ ಕೇಳಿ ಜ್ಞಾನ ಅನ್ನುವಂಥ ದೈವ ಸಂಪತ್ತನ್ನ ಪಡಿಲಿಕ್ಕೆ ಸಾಧ್ಯ. ಆದ್ರಿಂದ ದೈವ ಸಂಪತ್ತು ಅಂದ್ರೆ ಯಾವುದು? ಜ್ಞಾನ. ಆ ಜ್ಞಾನ ಬರಬೇಕಾದ್ರೆ ಕಿವಿ ಬೇಕು. ಹಾಗಾಗಿ ಈ ಕಿವಿಯನ್ನೇ, ಶ್ರೋತ್ರೇಂದ್ರಿಯವನ್ನೇ ದೇವವಿತ್ತ ಅಂತ ಕರೆದಿದ್ದಾರೆ. ಇನ್ನು ಮನುಷ್ಯವಿತ್ತ ಅಂದ್ರೆ ಯಾವುದು? ಚಕ್ಷು, ಕಣ್ಣು. ಯಾಕೆ ಅಂದ್ರೆ ಚಕ್ಷುಷ ದೃಷ್ಟೈವ ಹಿ, ಕಣ್ಣಿನಿಂದ ನೋಡಿಯೇನೆ ಸುವರ್ಣಾದಿ ರೂಪ ಯಜ್ಞಾಂಗ ಪದಾರ್ಥ ಜಾತಸ್ಯ ಮನುಷ್ಯವಿತ್ತಸ್ಯ ಪ್ರಾಪ್ಯತ್ವಾತ್. ಕಣ್ಣಿನಿಂದ ಯಾವುದು ಬಂಗಾರ, ಯಾವುದು ಬೆಳ್ಳಿ ಅಂತೆಲ್ಲ ನೋಡಿಕೊಂಡು ಸುವರ್ಣಾದಿ ರೂಪವಾದ ಯಜ್ಞಾಂಗವಾದ ಪದಾರ್ಥ ಜಾತಸ್ಯ ಅಂದ್ರೆ ಪದಾರ್ಥ ಸಮೂಹ, ಅದೇ ಮನುಷ್ಯವಿತ್ತ. ಅದನ್ನು ಕಣ್ಣಿನಿಂದ ನೋಡಿ ಪಡಿಬೇಕು. ಆದ್ರಿಂದ ಕಣ್ಣು ಮನುಷ್ಯವಿತ್ತ. ಜ್ಞಾನವನ್ನು ತಂದು ಕೊಡ್ತಕ್ಕಂಥ ಕಿವಿ, ಶ್ರವಣ ಮಾಡುವ ಕಿವಿ ದೈವವಿತ್ತ. ಪುತ್ರನೇ ಬಲ, ವಾಗೀಂದ್ರಿಯವೇ ಭಾರ್ಯ, ಸ್ವರೂಪವಾದ ಮನಸ್ಸೇ ಯಜಮಾನ ಅಂತ ಭಾವಿಸ್ಬೇಕು. ಹೀಗೆ ಸ್ವಾಮಿ ಇಲ್ಲಿ ಸುವರ್ಣಾದಿ ರೂಪಸ್ಥ ಯಜ್ಞಾಂಗ ಪದಾರ್ಥ ಜಾತ ರೂಪಸ್ಯವ ಅಂತ ಒಂದು ಎಕ್ಸ್ಟ್ರಾ ಪದ ಇದೆ, ಜಾತ ರೂಪಸ್ಯವ ಅಂತ. ಅಲ್ಲಿ ಒಂದೆರಡು ಅಕ್ಷರ ಜಾಸ್ತಿ ಬಿದ್ದಿದೆ. ಚಕ್ಷುಷ ದೃಷ್ಟೈವ ಹಿ ಸುವರ್ಣಾದಿ ರೂಪವಾದ ಯಜ್ಞಾಂಗ ಪದಾರ್ಥ ಜಾತಸ್ಯ. ಪದಾರ್ಥ ಜಾತ ಪದಾರ್ಥ ಸಮೂಹ, ಯಜ್ಞಾಂಗ ಅಂದ್ರೆ ಬೇಕಾದ ಪದಾರ್ಥ ಸಮೂಹ. ಅದ್ಯಾವುದು ಅಂದ್ರೆ ಸುವರ್ಣಾದಿ ರೂಪವಾದ್ದು. ಅಥವಾ ಹೀಗೆ ಮಾಡ್ಕೋಬೇಕು, ಸುವರ್ಣಾದಿ ರೂಪಸ್ಥ ಅಲ್ಲ, ಸುವರ್ಣಾದಿ ರೂಪಸ್ಯ ಅಸ್ಯ ಹೋಗಿ ಆಗಿದೆ ಅಷ್ಟೇನೆ. ಯದ್ ಬದಲು ಥ ಬಿದ್ದಿದೆ. ಸರಿ. ಸುವರ್ಣಾದಿ ರೂಪಸ್ಯ ಯಜ್ಞಾಂಗ ಪದಾರ್ಥ ಜಾತಸ್ಯ ಅಷ್ಟೇ. ಮನುಷ್ಯವಿತ್ತಸ್ಯ ಪ್ರಾಪ್ಯತ್ವಾತ್, ಕಣ್ಣು ಮನುಷ್ಯವಿತ್ತ. ಏವಂ ಸ್ವರೂಪಭೂತಂ ಮನಾದಿ ಪಂಚಕಮೇವ, ಹೀಗೆ ಸ್ವರೂಪಭೂತವಾದ ಮನಸ್ಸೇ ಮೊದಲಾದ 5 ಯಜಮಾನಾದಿ ಪಂಚಕಂ ಇದೆ. ಯಜಮಾನಾದಿ ಪಂಚಕಂ ಯಜಮಾನ, ಭಾರ್ಯ, ಪುತ್ರ, ದೈವವಿತ್ತ, ಮನುಷ್ಯವಿತ್ತ. ಇದು 5 ಯಜ್ಞಕ್ಕೆ ಬೇಕಾದ. ಅಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಸ್ವರೂಪ ಮನಸ್ಸು ಬೇಕು, ಅದು ಕೆಲಸ ಮಾಡಬೇಕು ಮೊದಲು. ಆಮೇಲೆ ಯಜ್ಞ ಅಂದಮೇಲೆ ಯಜ್ಞಕ್ಕೆ ಪತ್ನಿ ಬೇಕೇ ಬೇಕು, ಭಾರ್ಯ, ಮಗ ಬೇಕು ಸಹಾಯಕ್ಕೆ, ಅವನೇ ಬಲ. ದೈವವಿತ್ತ, ಮನುಷ್ಯವಿತ್ತ. ಜ್ಞಾನ ಬೇಕು, ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು. ಅದಕ್ಕೆ ಶ್ರೋತೆಯಿಂದ ಮೊದಲು ಶ್ರವಣ ಮಾಡಬೇಕು, ಮನುಷ್ಯವಿತ್ತ ಬೇಕು. ಇದನ್ನ ಚಿಂತನೆ ಮಾಡೋದೇ ಕರ್ಮ ಅಂದ್ರೆ. ಹೀಗೆ
ಯಜಮಾನಾದಿ ಪಂಚಕಗಳನ್ನ ಚಿಂತನೆ ಮಾಡೋದು ಅದು ಯಜ್ಞಕರ್ಮ ಅಂತ ಅನಿಸ್ಕೊಳ್ತದೆ, ಸ್ವರೂಪ ಯಜ್ಞಕರ್ಮ ಅಂತ ಅನಿಸ್ಕೊಳ್ತದೆ. ಬರೀ ಇಷ್ಟು ಚಿಂತನೆ ಮಾಡಿದರೆ ಸಾಲದು, ಅದರಲ್ಲಿ ಪರಮಾತ್ಮನ ರೂಪ ಚಿಂತನೆ ಮಾಡಬೇಕು. ಈಗ ಭಾರ್ಯೆಯಲ್ಲಿ ನಾರಾಯಣ, ಭಾರ್ಯಾಯಾಮ್ ನಾರಾಯಣ, ಪುತ್ರೇ ವಾಸುದೇವ, ಪುತ್ರನಲ್ಲಿ ವಾಸುದೇವ, ದೈವವಿತ್ತದಲ್ಲಿ ಅಂದ್ರೆ ಶ್ರೋತ್ರೇಂದ್ರಿಯದಲ್ಲಿ ಸಂಕರ್ಷಣ, ಮನುಷ್ಯವಿತ್ತ ಅಂದ್ರೆ ಕಣ್ಣಿನಲ್ಲಿ ಪ್ರದ್ಯುಮ್ನ, ಚಿಂತನಾಖ್ಯ ಕರ್ಮದಲ್ಲಿ ಅನಿರುದ್ಧ. ಹೀಗೆ ಮನಸ್ಸಿನಿಂದ ಚಿಂತನೆ ಮಾಡಬೇಕು, ಆವಾಗ ಯಜಮಾನನ ಕರ್ಮ ಆಗ್ತದೆ. ಇದೇ ರೀತಿ 4 ಮಾಡಬೇಕು. ಈ ಭಾರ್ಯಾದಿ ಯಜಮಾನಾದಿ ಪಂಚಕ ಇದೆಯಲ್ಲ, ಇದು 4 ಇದೆ. 1 ಭಾರ್ಯಾದಿಗಳು ಹೇಳಿ ಆಯ್ತು, ಭಾರ್ಯ, ಪುತ್ರ, ದೈವವಿತ್ತ, ಮನುಷ್ಯವಿತ್ತ, ಇದೊಂದು ಗುಂಪಾಯ್ತು. ಇನ್ನೊಂದು ಗುಂಪು ಹೇಳ್ತಾರೆ, ಈ ತರ 4 ಮಾಡಬೇಕು. ಇನ್ನೊಂದು ಯಾವುದು ಅಂದ್ರೆ ಯಜ್ಞಸ್ಯ ಪೂರ್ವಕಾಲೇ ನಾರಾಯಣ, ಯಜ್ಞ ಪ್ರಾರಂಭ ಆಗುವ ಪೂರ್ವಕಾಲದಲ್ಲಿ ನಾರಾಯಣ, ಪ್ರಾತಃ ಸವನದಲ್ಲಿ ವಾಸುದೇವ, ಪ್ರಾತಃ ಸವನೆ ವಾಸುದೇವ, ಮಾಧ್ಯಂದಿನ ಸವನೆ ಸಂಕರ್ಷಣ, ಮಾಧ್ಯಂದಿನ ಸವನ ಅನ್ನೋ ಯಜ್ಞದಲ್ಲಿ ಸಂಕರ್ಷಣ, ಅಂತ್ಯ ಸವನೆ ಸಾಯಂ ಸವನದಲ್ಲಿ ಪ್ರದ್ಯುಮ್ನ, ಯಜ್ಞದ ಉತ್ತರ ಕಾಲದಲ್ಲಿ ಅನಿರುದ್ಧ. ಇದು 2ನೇ ಗುಂಪಾಯಿತು. ಭಾರ್ಯಾದಿ ಪಂಚಕ, ಪೂರ್ವಕಾಲಾದಿ ಪಂಚಕ. ಇನ್ನು ಪಶು ಯಜ್ಞದಲ್ಲಿ ಒಂದು ಪಶು ಬಲಿ ಕೊಡೋ ಕ್ರಮ ಇತ್ತು, ಅದರ ಚಿಂತನೆ. ಪಶೋಹ ಶಿರಸಿ ನಾರಾಯಣ, ಯಜ್ಞ ಪಶುವಿನ ತಲೆಯಲ್ಲಿ ನಾರಾಯಣ, ಮಧ್ಯಭಾಗದಲ್ಲಿ ವಾಸುದೇವ, ಬಾಲದಲ್ಲಿ ಸಂಕರ್ಷಣ, ಅಕ್ಕಪಕ್ಕಗಳಲ್ಲಿ ಪಾರ್ಶ್ವಯೋಹ ಪ್ರದ್ಯುಮ್ನ ಅನಿರುದ್ಧವು. ಇದೊಂದು ಗುಂಪು 3 ಆಯ್ತು. 4ನೇದು ಪುರುಷ, ಮಾಡುವಂಥವನು ಪುರುಷ ಇರ್ತಾನಲ್ಲ, ಅವನ ಪೂರ್ವ ಭಾಗದಲ್ಲಿ ನಾರಾಯಣ, ದಕ್ಷಿಣ ಭಾಗದಲ್ಲಿ ವಾಸುದೇವ, ಎಡಭಾಗದಲ್ಲಿ ಸಂಕರ್ಷಣ, ಪೃಷ್ಠಭಾಗದಲ್ಲಿ ಪ್ರದ್ಯುಮ್ನ, ಮಧ್ಯದಲ್ಲಿ ಅನಿರುದ್ಧ. ತಥಾ ಪುರುಷ ಪೂರ್ವಭಾಗೇ ನಾರಾಯಣ, ದಕ್ಷಿಣ ಪಾರ್ಶ್ವೇ ವಾಸುದೇವ, ವಾಮಪಾರ್ಶ್ವೇ ಸಂಕರ್ಷಣ, ಪೃಷ್ಠಭಾಗೇ ಪ್ರದ್ಯುಮ್ನ, ಮಧ್ಯೆ ಅನಿರುದ್ಧ. ಏವಂ ಭಾರ್ಯಾದಿ ಪಂಚಕ ಚತುಷ್ಟಯೇ. ಹೀಗೆ ಭಾರ್ಯಾದಿ ಪಂಚಕ ಆಯ್ತು. ಅಂಥದ್ದು 4: ಭಾರ್ಯಾದಿ ಪಂಚಕ, ಪೂರ್ವಕಾಲಾದಿ ಪಂಚಕ, ಪಶುವಿನ ತಲೆ ಮೊದಲಾದ ಪಂಚಕ, ಪುರುಷನ ಪೂರ್ವಭಾಗಾದಿ ಪಂಚಕ. ಹೀಗೆ 4. ಈ ಚತುಷ್ಟಯದಲ್ಲಿ, ಭಾರ್ಯಾದಿ ಪಂಚಕದ ಚತುಷ್ಟಯದಲ್ಲಿ ನಾರಾಯಣಾದಿ ರೂಪ ಪಂಚಕಂ, ನಾರಾಯಣಾದಿ ಪಂಚರೂಪಗಳನ್ನು ಅನುಸಂಧಾನ ಮಾಡುವ ಯಜಮಾನನು, ಅವನು ಯಜ್ಞ ಮಾಡದಿದ್ರು ಪರವಾಗಿಲ್ಲ, ಹೆಂಡತಿ ಇಲ್ದಿದ್ರು, ಮಕ್ಕಳಿಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ಏನಿಲ್ದಿದ್ರು ಕೂಡ ಯಜಮಾನ ಸ್ವಯಂ ಏಕಾಕಿ ಸನ್ನಪಿ, ಒಬ್ಬಂಟಿಗನಾಗಿದ್ರೂ ಕೂಡ ಸೋಪಸ್ಕರ, ಬೆಳ್ಳಿ ಬಂಗಾರ ಎಲ್ಲ ಬೇಕಲ್ಲ ಯಜ್ಞಕ್ಕೆ, ಆ ಉಪಸ್ಕರಗಳಿಂದ ಕೂಡಿದ ಎಲ್ಲಾ ಯಜ್ಞದ ಫಲವನ್ನ ಪಡಿತಾನೆ. ಏನಿಲ್ದಿದ್ದಾಗ ಇಷ್ಟು ಚಿಂತನೆ ಮಾಡಬೇಕು. ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ, ಇಂಥ ಜ್ಞಾನಿಯಿಂದ ಬಂದ ಪುಣ್ಯ ನಾಶ ಹೊಂದೋದಿಲ್ಲ ಅಂತ 3 ಯಜ್ಞ ಹೇಳಿದ್ರು. ಬ್ರಹ್ಮಯಜ್ಞ, ಶುದ್ಧ ಯಜ್ಞ, ಸ್ವರೂಪ ಯಜ್ಞ ಅಂತ. ಬ್ರಹ್ಮಯಜ್ಞ ಅಂದ್ರೆ ಲಯ ಚಿಂತನ, ಪರಮಾತ್ಮನಲ್ಲಿ ಲಯ ಹೊಂದೋದು. ಶುದ್ಧ ಯಜ್ಞ ಅಂದ್ರೆ ನಡೆಯುವ ಯಜ್ಞಗಳಲ್ಲಿ ಋತ್ವಿಜರು 4 ಜನ ಏನ್ ಮಾಡಬೇಕು ಮುಖ್ಯವಾಗಿ ಅನ್ನೋದನ್ನ ತಿಳಿಸಿದ್ರು. ಸ್ವರೂಪ ಯಜ್ಞದಲ್ಲಿ ಏಕಾಕಿಯಾಗಿದ್ರೂ ಕೂಡ ವಾಗೀಂದ್ರಿಯವೇ ಭಾರ್ಯ, ಬಲವೇ ಪುತ್ರ, ಶ್ರೋತ್ರವೇ ದೈವ ಸಂಪತ್ತು, ಹಿಂಗ್ ತಿಳ್ಕೊಂಡ್ರೆ ಅವನಿಗೆ ಹಣ ಇಲ್ದ್ರು ಇಲ್ದೇ ಇದ್ರು, ಹೆಂಡತಿ ಇಲ್ದಿದ್ರು ಅವನಿಗೆ ಫಲ ಬರ್ತದೆ ಅಂತ ಅರ್ಥ. ಇನ್ನೊಂದು ಸುಲಭ ಪೂಜಾ ಅಂತ ಮತ್ತೊಂದು ಪ್ರಕರಣ. ಪೂಜೆನೂ ಸುಲಭವಾಗಿ ಮಾಡ್ಲಿಕ್ಕೆ ಬರ್ತದೆ. ಅದು ಹೇಗೆ ಅಂತಂದ್ರೆ, ಯುಕ್ತಿಭಿ ಸಚ್ಚಾಸ್ತ್ರ ವಿಚಾರಜನ್ಯ ನಿರ್ಣಯ ಏವ ಅವಾಂತರಂ ಫಲಂ. ಈ ಪ್ರಕರಣಕ್ಕೆ ಯುಕ್ತಿಗಳಿಂದ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳಿದ ನ್ಯಾಯಗಳಿಂದ, ಸಚ್ಚಾಸ್ತ್ರ ವಿಚಾರ ವೇದ ವಿಚಾರದಿಂದ ಜನ್ಯವಾದ ನಿರ್ಣಯ ಏನಿದೆ ಅದೇ ಅವಾಂತರ ಫಲ. ಅದಕ್ಕೆ ಅಭಿಮಾನಿ ಯಾರು ಅವಾಂತರ ನಿರ್ಣಯಕ್ಕೆ ಅಂತಂದ್ರೆ, ತಸ್ಯ ಪ್ರವಾಹ ಅಭಿಮಾನಿ, ಪ್ರವಾಹ ಅಲ್ಲ ಪ್ರವಾಹ ಅಭಿಮಾನಿ.
ದೀರ್ಘ ತಪ್ಪು. ಪ್ರವಹವಾಯುವೆ ಅಭಿಮಾನಿ. ತೇನ ಬಲೇನ ಅಹಂ ಭಗವತ್ ಪೂಜಾಂ ಕರೋಮಿ. ಆ ಅವಾಂತರ ಫಲ ಏನಿದೆ, ಶಾಸ್ತ್ರ ವಿಚಾರಜನ್ಯ ನಿರ್ಣಯದ ಬಲದಿಂದ ನಾನು ಭಗವತ್ ಪೂಜೆ ಮಾಡ್ತೇನೆ ಅಂತ ಮಾಡ್ಕೋಬೇಕು. ತತ್ರ ಭಗವತ್ ಪೂಜೆ ಮಾಡಬೇಕಾದ್ರೆ ದೇವ ಮಂದಿರ ಬೇಕು, ಮಂಟಪ ಬೇಕು, ಮಂಟಪದಲ್ಲಿ ಪ್ರತಿಮೆ ಬೇಕು, ಪ್ರತಿಮೆಯಲ್ಲಿ ಧ್ಯಾನ ಮಾಡಬೇಕು, ಆಮೇಲೆ ಆಸನ ಸಮರ್ಪಣೆ, ಆಮೇಲೆ ನದಿಯ ನೀರು ತಂದು ಅಭಿಷೇಕ ಮಾಡಬೇಕು, ಆಮೇಲೆ ದೀಪ ಬೆಳಗಿಸಬೇಕು, ದೀಪ ಬೆಳಗಿಸಿದ ಮೇಲೆ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು, ಪುಷ್ಪ ಸಮರ್ಪಣೆ ಆದ ಮೇಲೆ ನೈವೇದ್ಯ ಸಮರ್ಪಣೆ ಮಾಡಬೇಕು, ಆಮೇಲೆ ನೀರನ್ನು ಸಮರ್ಪಣೆ ಮಾಡಬೇಕು. ಪ್ರತ್ಯೇಕ ಮಂಡಲ ಇಟ್ಟು ಒಂದು ನೀರಿಟ್ಟಿರ್ತಾರೆ, 2 ಮಂಡಲ ಮಾಡಿ, ಒಂದರಲ್ಲಿ ಮುಸುರೆದ್ದು ಇನ್ನೊಂದರಲ್ಲಿ ನೀರು, ವಿಳೆದೆಲೆ, ಅಡಿಕೆ, ಅದು ನೀರು ಸಮರ್ಪಣೆ ಮಾಡಬೇಕು. ಆಮೇಲೆ ಸುವರ್ಣ ಪುಷ್ಪ ದಕ್ಷಿಣ ಅಂತ ದಕ್ಷಿಣ ಸಮರ್ಪಣೆ ಮಾಡಬೇಕು. ಕೊನೆಗೆ ಪ್ರಾರ್ಥನೆ ಮಾಡಬೇಕು. ಇದಿಷ್ಟೂ ಕೂಡ ಸುಲಭವಾಗಿ ಮಾಡ್ಲಿಕ್ಕೆ ಬರ್ತದೆ. ಏನು? ಶರೀರಮೇವ ದೇವಮಂದಿರ, ನಮ್ಮ ಶರೀರನೇ ದೇವಮಂದಿರ. ಹೃದಯ ಸರೋಜಮೇವ ಮಂಟಪಂ, ಹೃದಯ ಕಮಲವೇ ಮಂಟಪ. ಹೃದಯದಲ್ಲಿ ಇರತಕ್ಕಂಥ ಜೀವನ ಸ್ವರೂಪ ಏನಿದೆ ಅದೇ ಪ್ರತಿಮಾ. ಆ ಜೀವನಲ್ಲಿ ಸನ್ನಿಹಿತನಾಗಿರತಕ್ಕಂಥವನು ಬಿಂಬರೂಪಿ ಪರಮಾತ್ಮ. ತತ್ರ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇಹೇ. ಆ ಬಿಂಬರೂಪಿ ಪರಮಾತ್ಮನ ಅಖಂಡ ಸ್ಮೃತಿ ಧ್ಯಾನ. ರುದ್ರದೇವರು ಅದಕ್ಕೆ ಅಭಿಮಾನಿ. ಶಿವನಿಂದ ಅಭಿಮನ್ಯಮಾನವಾದ ಅಖಂಡ ಸ್ಮೃತಿ ಧ್ಯಾನಂ, ಅದೇ ಧ್ಯಾನ. ನಮ್ಮ ಶರೀರವೇ ದೇವಮಂದಿರ, ಹೃದಯನೇ ಮಂಟಪ, ಜೀವ ಪ್ರತಿಮೆ, ಅಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅಂತ ಅಖಂಡ ಸ್ಮರಣೆ ಮಾಡಬೇಕು. ಅದಕ್ಕೆ ರುದ್ರದೇವರ ಅಭಿಮಾನಿಗಳು. ಅದಕ್ಕೆ ಅಂತಾರೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅನ್ನೋದು ಇದು. ಅವರು ಅಖಂಡ ಸ್ಮರಣೆ ಕೊಡುವವರು ಅವರು. ಆದ್ರಿಂದ ಅದೇ ಧ್ಯಾನ. ಉಮಾಭಿಮನ್ಯಮಾನ ಸ್ಥಿರ ಪ್ರತಿಭಾ ರೂಪ ಅವಾಂತರಾವಕಾಶ ಏವ ಆಸನಂ. ಸ್ಥಿರವಾದ ಪ್ರತಿಭೆ ಬೇಕು ಆ ಪರಮಾತ್ಮ ನೆಲೆಸಲಿಕ್ಕೆ. ಉಮಾದೇವಿ ಅಭಿಮಾನಿ. ಅದಕ್ಕೆ ಉಮಾದೇವಿಯಿಂದ ಅಭಿಮನ್ಯಮಾನವಾದ ಅವಕಾಶ, ಸ್ಥಿರ ಪ್ರತಿಭಾ ಅನ್ನೋದೇ ಒಂದು ಅವಕಾಶ, ಅದೇ ಆಸನ. ಸ್ಥಿರವಾದ ಪ್ರತಿಭೆ ಇರಬೇಕು. ಅಂದ್ರೆ ಪ್ರತಿಭಾ ಅಂದ್ರೆ ಆ ಗುಣಗಳು ಹೊಳಿಬೇಕು ನಮಗೆ. ಪ್ರತಿಭಾ ಅಂದ್ರೆ ಒಂದಾದ್ಮೇಲೆ ಒಂದು ಗುಣಗಳು ಹೊಳಿತಾ ಇರಬೇಕು ಸ್ಥಿರವಾಗಿ, ಅದು. ಆಮೇಲೆ ಅದು ಆಸನ. ಭಾರತಿಯಿಂದ ಅಭಿಮನ್ಯಮಾನವಾದ ಶ್ರದ್ಧೆಯೇ ನದಿ. ಮಧ್ವವಿಜಯದಲ್ಲಿ ಬರ್ತದೆ, ಮಧ್ವಾಚಾರ್ಯರು ಪೂಜೆ ಮಾಡುವಾಗ ಶ್ರದ್ಧಾ ನದಿ ಚಿತ್ತವಾರ್ಭಿ. ಶ್ರದ್ಧಾ ನದಿ ಚಿತ್ತವಾರ್ಭಿ ಅಂತ ಆಚಾರ್ಯ ಹೇಳ್ತಾರೆ. ಇದು ಮಧ್ವವಿಜಯದಲ್ಲಿ ಬಂದಿದೆ, ಆಚಾರ್ಯರು ಅನುಸಂಧಾನ ಮಾಡ್ತಿದ್ರು ಅಂತ. ಶ್ರದ್ಧೆಯೇ ನದಿ, ಅದಕ್ಕೆ ಭಾರತೀ ದೇವಿ ಅಭಿಮಾನಿ. ಅಗ್ನಿದೇವರಿಂದ ಅಭಿಮನ್ಯಮಾನವಾದ ಚಿತ್ತವೇ ಜಲ. ಶ್ರದ್ಧಾ ನದಿ, ಶ್ರದ್ಧೆಯಿಂದ ಕೂಡಿದ ಮನಸ್ಸು, ಅದು ನೀರು. ಚಿತ್ತೇನ ವಿಷಯೀಕರಣಮೇವ ಸ್ನಾನಂ. ಆ ಚಿತ್ತಕ್ಕೆ ಪರಮಾತ್ಮ ವಿಷಯನಾಗಬೇಕು, ಅವನ ಗುಣಗಳು, ಅದೇ ಸ್ನಾನ. ಇಂದ್ರಾಭಿಮನ್ಯಮಾನಂ. ಇಂದ್ರ ಅಭಿಮಾನಿಯಾಗಿ ಉಳ್ಳಂತಹ ಚಂಚಲ ಪ್ರತಿಭಾ ರೂಪಂ. ಸ್ಥಿರ ಪ್ರತಿಭೆ ಉಮಾದೇವಿ, ಅದಕ್ಕೆ ಅಭಿಮಾನಿ. ಚಂಚಲ ಪ್ರತಿಭಾ ಅಂದ್ರೆ ಕಂಟಿನ್ಯೂಸ್ ಬರೋದಿಲ್ಲ, ಮಧ್ಯ ಮಧ್ಯದಲ್ಲಿ ಕೆಲವು ಗುಣಗಳ ಚಿಂತನೆ ಬರ್ತದೆ ಮತ್ತೆ ಹೋಗ್ತದೆ. ಆ ಚಂಚಲ ಪ್ರತಿಭಾ ರೂಪವಾದ ಅದೊಂದು ಒಳಗಡೆ ಬೆಳಕದು. ಪ್ರತಿಭಾ ಅಂದ್ರೇನು? ಒಳಗಡೆ ಪರಮಾತ್ಮನ ಗುಣದ ಗೋಚರ ಆಗುದು, ಬೆಳಕು ಬರೋದು. ಅದು ಚಂಚಲ ಪ್ರತಿಭಾ ರೂಪವಾದ್ದು ದೀಪ. ಯಾಕೆ? ದೀಪ ಚಂಚಲವಾಗಿ ಇರ್ತದೆ, ಅದೇ ದೀಪ ಹಚ್ಚಿದ ಹಾಗೆ. ಇನ್ನು 8 ಪುಷ್ಪ, ಭಾವಪುಷ್ಪ. ಅಷ್ಟಭಿರ್ಭಾವ ಪುಷ್ಪೈ ಅಂತ ಉಂಟು. ಅಹಿಂಸಾ, ಇಂದ್ರಿಯ ನಿಗ್ರಹ, ಸರ್ವಭೂತ ದಯ, ಶಮ,
ದೃಢವಾದ ಜ್ಞಾನ, ತಪಸ್ಸು, ಧ್ಯಾನ, ಸತ್ಯ. ಹೀಗೆ 8 ಭಾವಪುಷ್ಪಗಳನ್ನೇ ಪರಮಾತ್ಮನಿಗೆ ಹೃದಯ ಮಂಟಪದಲ್ಲಿರೋ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅನಿರುದ್ಧನಿಂದ ಅಭಿಮನ್ಯಮಾನವಾದ ಮತ್ತು ಜ್ಞಾನಜನ್ಯವಾದಂತಹ ರತಿ ಅಂದ್ರೆ ಲೋಕದಲ್ಲಿ ಅಲಂಬುದ್ಧಿ. ಅದು ದೇವರ ತತ್ವಜ್ಞಾನ ಬಂದಾಗ ಲೋಕದಲ್ಲಿ ಅಲಂಬುದ್ಧಿ ಬರ್ತದೆ. ಅದಕ್ಕೆ ಅಭಿಮಾನಿ ಅನಿರುದ್ಧ. ಆ ರತಿ ಅಥವಾ ಅಲಂಬುದ್ಧಿ ಏನಿದೆ ಅದೇ ಪರಮಾತ್ಮನಿಗೆ ಅನ್ನ. ಪುಷ್ಪ ಸಮರ್ಪಣೆ ಆದ್ಮೇಲೆ ಕೊನೆಗೆ ನೈವೇದ್ಯ, ಅದೇ ಅನ್ನ. ಅನ್ನದ ಜೊತೆಗೆ ನೀರು. ಅಹಂಕಾರಿಕ ಪ್ರಾಣನಿಂದ ಅಭಿಮನ್ಯಮಾನವಾದ ಜ್ಞಾನಜನ್ಯ ರತಿಜನ್ಯವಾದ, ಜ್ಞಾನದಿಂದ ಅಲಂಬುದ್ಧಿ, ಅಲಂಬುದ್ಧಿಯಿಂದ ಜನ್ಯವಾದ ವಿಷಯಾಲಂಬುದ್ಧಿ ರೂಪ ತೃಪ್ತಿ. ಜ್ಞಾನಜನ್ಯ ರತಿ ಅಂತಂದಾಗ ಇಲ್ಲಿ ಹಿಂಗೆ ಇಟ್ಕೋಬೇಕು, ಅದೊಂದು ರೀತಿ ಸುಖ ಅಂತ ಇಟ್ಕೋಬೇಕು ಅಷ್ಟೇ. ಜ್ಞಾನ ಬಂದಾಗ ಒಂದು ರೀತಿ ಆನಂದ ಆಗ್ತದೆ. ಆನಂದ ಆದಾಗ ಈ ಲೌಕಿಕ ಬೇಡ ಅಂತ ಅನಿಸುವ ವಿಷಯಾಲಂಬುದ್ಧಿ ಬರ್ತದೆ, ಅದು ತೃಪ್ತಿ. ರತಿ ಅಂದ್ರೆ ಸುಖ, ತೃಪ್ತಿ ಅಂದ್ರೆ ಅಲಂಬುದ್ಧಿ. ಸ್ವಲ್ಪ ವ್ಯತ್ಯಾಸ ಇದೆ. ಅನಿರುದ್ಧನಿಂದ ಅಭಿಮನ್ಯಮಾನವಾದದ್ದು ಜ್ಞಾನಜನ್ಯ ರತಿ, ಆನಂದ, ಜ್ಞಾನಾನಂದ, ಅದೇ ಅನ್ನ. ಅಹಂಕಾರಿಕ ಪ್ರಾಣನಿಂದ ಅಭಿಮನ್ಯವಾದ್ದು ತೃಪ್ತಿ ಅಂದ್ರೆ ಅಲಂಬುದ್ಧಿ. ತೃಪ್ತಿ ಆಯ್ತು ನನಗೆ ಅಂದ್ರೆ ಅರ್ಥ ನೀನು ಸಾಕು ಅಂತ ಅರ್ಥ. ಅದು ನೀರು, ಅದು ಪರಮಾತ್ಮನಿಗೆ ನೀರು. ಮುಖ್ಯ ಪ್ರಾಣಾಭಿಮನ್ಯಮಾನವಾದ ಸ್ವರೂಪ ಆವಿರ್ಭಾವ, ಪ್ರಾಣದೇವರಿಂದ ಯಾಕೆ ಸ್ವರೂಪಕ್ಕೆ ಪ್ರಾಣದೇವರ ಅಭಿಮಾನಿ. ಸ್ವರೂಪ ಆವಿರ್ಭಾವ ಆದಾಗ ಅದೇ ಭಗವಂತನಿಗೆ ಸುವರ್ಣ ಪುಷ್ಪ. ಇನ್ನು ಪ್ರಾರ್ಥನೆ ಏನು ಅಂತಂದ್ರೆ ಬಿಂಬರೂಪೋ ಹರಿಹಿ, ಅವನು ಪೂರ್ಣ ನಿರ್ದೋಷ. ಬಿಂಬರೂಪಿ ಪರಮಾತ್ಮ ಪೂರ್ಣ ನಿರ್ದೋಷ, ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣನಾಗಿದ್ದಾನೆ. ಮಮ ಸ್ವಾಮಿ, ನನ್ನ ಒಡೆಯ ಅವನೇ ಅಂತ ಹೇಳಿ ಈ ಶ್ಲೋಕ ಹೇಳೋದು. ಕರ ಅವಲಂಬನಂ ದೇಹಿ, ಹಸ್ತಾವಲಂಬನ, ಕೈ ಹಿಡಿದು ಮೇಲಕ್ಕೆ ಎಬ್ಬಿಸುವಂತ. ಕರ ಅವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ. ಭವಪಂಕಾರ್ನವೇ ಘೋರೆ, ಭವಪಂಕಾರ್ನವೇ ಸಂಸಾರವೆಂಬ ಕೆಸರಿನ ಸಾಗರದಲ್ಲಿ, ಘೋರವಾದ ಸಾಗರದಲ್ಲಿ ಮಧ್ಯತಃ ಮಮ ಮುಳುಗಿದ ನನಗೆ ಶಾಶ್ವತವಾಗಿ ಕರಾವಲಂಬನ ಕೊಡು, ಹಸ್ತಾವಲಂಬನ ಕೊಡು. ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತಾವ್ಯಯ. ತ್ರಾಹಿ ಅಂದ್ರೆ ಕಾಪಾಡು ಅಂತ. ಜಗನ್ನಾಥ, ವಾಸುದೇವ, ಅಚ್ಯುತ, ಅವ್ಯಯ, ನಾಶರಹಿತ ಅಂತ ಅರ್ಥ. ಅವ್ಯಯ. ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್, ದುಃಖ ಸಂಸಾರ ಸಾಗರದಿಂದ ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಏವಂ ಭಾವಯತಃ ಭಕ್ತಸ್ಯ, ಹೀಗೆ ಅನುಸಂಧಾನ ಮಾಡತಕ್ಕಂಥ ಭಕ್ತನಿಗೆ ಭಗವಾನ್ ಪರಮಾತ್ಮನೋ ಅನಾಯಾಸೇನ ಇವ ಸಂಪೂಜಿತೋ ಭವತಿ, ಯಾವ ಆಯಾಸ ಇಲ್ಲದೇನೆ ಪೂಜಿತನಾಗ್ತಾನೆ. ಇತಿ ಸುಲಭ ಪೂಜಾ. ಇಲ್ಲಿಗೆ ಇವತ್ತು ನಿಲ್ಲಿಸಿರೋ ಒಂದು ಪ್ರಕರಣ ಉಳಿತು. ಒಂದು ಪ್ರಕರಣ, ಅದು ಮಧುವಿದ್ಯಾ ಅಂತ ಬಹಳ ಪ್ರಧಾನವಾದ್ದು. ಮಧುವಿದ್ಯಾ ಅಂತಿದೆ, ಅದನ್ನೇ ಗುರುಪ್ರಸಾದ ಲಾಭ ಅಂತ ಹೆಸರು ಹಾಕಿದ್ದಾರೆ. ಅದು ಮಧುವಿದ್ಯೆ. ನಾಳೆ ಮುಂದುವರಿಸ್ತಾರೆ. ಕೃಷ್ಣಾರ್ಪಣ. ಹರೇ ನಮಃ.